ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ? ಮಂತ್ರಾಲಯಕ್ಕೆ ಬಂದಿದ್ದೀವಿ. ಮಂತ್ರಾಲಯ. ಸೊ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಮಂತ್ರಾಲಯಕ್ಕೆ ಬರಬೇಕು ಅಂತ ತುಂಬ ಆಸೆ ಇತ್ತು. ಸೊ ಫೈನಲಿ ಬಂದಿದ್ದೀವಿ. ಆ್ಯಂಡ್ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಈ ರೀತಿ ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಮಹಿ ಹೀಗೆ ರೆಡಿಯಾಗಿದ್ದಾರೆ. ಆ್ಯಂಡ್ ನಿಶಾಂತ್ಗೆ ನಮಸ್ಕಾರ. ನಿಶಾಂತ್ಗೆ ಈ ರೀತಿ ಔಟ್ಫಿಟ್ ಹಾಕಿದ್ದೀನಿ. ಸೊ ಬನ್ನಿ, ಟೈಮ್ ಆಗಿದೆ, ದೇವಸ್ಥಾನಕ್ಕೆ ಹೊರಡೋಣ. ಓಕೆನಾ? ಆ್ಯಂಡ್ ಮೇನಾಗಿ ಹೇಳೋದು ಮಾಡಿದೆ, ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ, ಓಕೆನಾ? ಫ್ರೆಂಡ್ಸ್, ನಾನು ಈ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ಆ್ಯಕ್ಚುಲಿ ನಾನು ಎಲ್ಲ ದೇವ್ರನ್ನೂ ಒಂದೇ ಥರ ನೋಡ್ತೀನಿ. ಈ ದೇವ್ರು ಹೆಚ್ಚು, ಆ ದೇವ್ರು ಹೆಚ್ಚು ಅಂತ ನಾನು ಏನಿಲ್ಲ. ದೇವರಲ್ವಾ, ಸೊ ದೇವರು ಅಷ್ಟೇ, ಆ ಥರ ನಾನು ನೋಡ್ತಾ ಇದ್ದೆ. ಬಟ್ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ನಾನು ಹೋಗಬೇಕು ಅಂತ ತುಂಬ ವರ್ಷದಿಂದ ಅಂದ್ಕೊಳ್ತಾ ಇದ್ದೆ. ಹೋಗಬೇಕು. ನನಗೆ ನಮ್ಮ ಅಕ್ಕ ಬಾಬಾ ಎಲ್ಲ ಹೋಗಬೇಕಾದ್ರೂ ಅಷ್ಟೇ, ಯಾವುದೋ ಒಂದು ರೀತಿಯಿಂದ ನಾನು ಆ ಒಂದು ಟೆಂಪಲ್ಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾನು ಅಂದ್ಕೊಳ್ತಾ ಇದ್ದಿದ್ದು ಈ ಒಂದು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಹೋಗೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಸೊ ಅದಾದಮೇಲೆ ನಾನು ಅಷ್ಟೊಂದು ನನ್ನ ತಲೆಗೇನು ಬರ್ತಾ ಇರಲಿಲ್ಲ. ಯಾವಾಗಾಗುತ್ತೋ ಅವಾಗ ಹೋಗೋಣ ಬಿಡು ಅಂತ ಹೇಳಿ ಸುಮ್ಮನಾಗಿದ್ದೆ. ಬಟ್ ಇದು ಫಸ್ಟ್ ಟೈಮ್ ನಾನು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಬರ್ತಾ ಇರೋದು. ಸೀರಿಯಸ್ಲಿ, ನಾನು ಟೆಂಪಲ್ಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಮೈಂಡ್ ಸೆಟ್ ಹೆಂಗಿತ್ತು ಅಂತ ಹೇಳಿದ್ರೆ, ಈಗ ನಾನು ಎಷ್ಟೊಂದು ಮ್ಯಾನಿಫೆಸ್ಟ್ ಎಲ್ಲ ಮಾಡ್ತಾ ಇರ್ತೀನಿ. ಸೊ ಅಂಥ ಟೈಮಲ್ಲಿ ನಾನು ಅಂದ್ಕೊಳ್ತಾ ಇದ್ದೆ, ಈ ಒಂದು ಕೆಲಸ ಆಯಿತು ಅಂತ ಹೇಳಿದರೆ ನಾನು ನಿಮ್ಮ ಸನ್ನಿಧಿಗೆ ಬರ್ತೀನಿ. ಎಷ್ಟು ವರ್ಷದಿಂದ ಅಂದ್ಕೊಳ್ತಾ ಇದ್ದೀನಿ ನಿಮ್ಮ ಸನ್ನಿಧಿಗೆ ಬರಬೇಕು ಅಂತ. ಬಟ್ ಕಾಲನೇ ಕೂಡಿ ಬರ್ತಾ ಇಲ್ಲ. ನೀವು ಯಾವಾಗ ಕರ್ಸ್ಕೊಳ್ತಿರೋ ಏನೋ, ಅದಂತೂ ನಂಗೆ ಗೊತ್ತಿಲ್ಲ ಅಂತ ಎಲ್ಲ ನಾನು ದೇವ್ರ ಹತ್ರ ಮಾತಾಡ್ಕೊಳ್ತಾ ಇರಬೇಕಾದ್ರೆ, ಅಂದರೆ ಪೂಜೆ ಮಾಡಬೇಕಾದ್ರೆ ಮಾತಾಡ್ಕೊಳ್ತಾ ಇದ್ದೆ. ಸೊ ಟ್ರಿಪ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಈ ರೀತಿ ಮಾತಾಡಿದ್ದು. ಅದಾದಮೇಲೆ ಕನ್ಫರ್ಮ್ ಆಗಿದ್ದು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ ಅಂತ. ನನಗೆ ಸೀರಿಯಸ್ಲಿ ನಾನು ಮಾತಾಡಿ ಒಂದು 3-4 ದಿನ ಆಗಿಲ್ಲ, ಆಲ್ರೆಡಿ ಈ ಥರನಾ ಅಂತ ಅದೊಂದು ಖುಷಿ ಆಯಿತು. ಅದಾದಮೇಲೆ ನಾವು ಟೆಂಪಲ್ಗೆ ಇನ್ನೇನು ಹೊರಡಬೇಕು, ಅಥವಾ ಈಗ ನಾವೇನು ಟ್ರಿಪ್ಗೆ ನಾಳೆ ಬರ್ತೀವಿ ಅಂತ ಅಂದಾಗ, ಇವತ್ತು ಮಧ್ಯಾಹ್ನದಂಗೆ ನನಗೆ ರಾಘವೇಂದ್ರ ಸ್ವಾಮಿದು ಒಂದು ಫಿಲಮು ನೋಡಿದೆ. ಸೊ ನಾಳೆ ಟ್ರಿಪ್ಗೆ ಹೋಗ್ತಾ ಇದ್ದೀನಿ, ಇವತ್ತು ಫಿಲಮ್ ನೋಡಿದೆ. ಅದು ಏನು ಕೋಇನ್ಸಿಡೆನ್ಸ್ ಅಂತ ಹೇಳಿದರೆ, ರಾಘವೇಂದ್ರ ಸ್ವಾಮಿದು ಅದರದ್ದೇ ಒಂದು ಫುಲ್ ಮೂವಿ ನನ್ನ ಕಣ್ಣಲ್ಲಿ, ನಾನು ಪೂಜೆ ಮಾಡಿಬಿಟ್ಟು ಬಂದು ಟಿ ವಿ ಆನ್ ಮಾಡಿದೆ. ಆ ಒಂದು ಮೂವಿ ಹಾಕಿದ್ರು. ಸೊ ನಾನು ನೋಡ್ತಾ ಇದ್ದೆ. ಆ ಒಂದು ರಾಘವೇಂದ್ರ ಸ್ವಾಮಿದು ಒಂದು ವಾಯ್ಸ್ ಪ್ಲೇ ಮಾಡ್ತಾರೆ. ನನ್ನನ್ನು ನೋಡಬೇಕು ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ. ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ನಾನು ಅವ್ರ ಸನ್ನಿಧಿಗೆ ನಾನು ಹೇಗೆ ಕರೆಸ್ಕೊಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅನ್ನೋ ಒಂದು ಮಾತನ್ನು ಅವರು ಹೇಳ್ತಾರೆ. ಸೊ ಅದನ್ನು ನನಗೆ ಹೇಳೋದಕ್ಕೆ ಬರ್ತಾಯಿಲ್ಲ. ಸೊ ಆ ಒಂದು ಮಾತು ಹೇಳಬೇಕಾದ್ರೆ ನಾನು ನಿಶಾಂತ್ ಜೊತೆ ನಗ್ನಗ್ತಾ ಅವನ ಜೊತೆ ಆಟ ಆಡಿಕೊಂಡು ಕೂತಿದ್ದೆ. ಓಕೆನಾ? ಆ ಒಂದು ವಾಯ್ಸ್ ಕೇಳಿದ ತಕ್ಷಣ ನನ್ನ ಕಣ್ಣಲ್ಲಿ ನಿಜವಾಗ್ಲೂ ಯಾಕೆ ಆ ಕಣ್ಣೀರು ಬಂತು ಅಂತಲೇ ನನಗೆ ನಂಬೋದಕ್ಕೆ ಆಗ್ತಾಯಿಲ್ಲ. ಅಷ್ಟು ಅಳ್ತಾ ಇದ್ದೀನಿ ನಾನು. ಕಣ್ಣಲ್ಲಿ ನೀರು ಬಂತು. ನನ್ನ ಹಸ್ಬೆಂಡ್ಗೂ ಕೂಡ ಕಾಲ್ ಮಾಡಿ ಹೇಳಿದೆ, ನಂಗೆ ಸಡನ್ನಾಗಿ ಕಣ್ಣಲ್ಲಿ ನೀರು ಬಂತು, ಮೈಯೆಲ್ಲ ಜುಮ್ ಅಂತು. ಅಂದರೆ ಈ ಕೈಯಲ್ಲಿ ಏನು ರೋಮ ಇರುತ್ತೆ ಅದೆಲ್ಲ ಫುಲ್ ಎದ್ದು ನಿಂತ್ಕೊಳ್ಬಿಡ್ತು. ನಮ್ಮ ಅಕ್ಕನಿಗೂ ಹೇಳ್ತಾ ಇದ್ದೆ. ಸೊ ಅವಾಗ ಅಕ್ಕ ಹೇಳಿದ್ಲು, ರಾಯರಿದ್ದಾರೆ, ಅದಕ್ಕೆ ನಿನ್ಗೆ ಆ ಫೀಲ್ ಆಗಿದೆ ಅಂತ. ನನಗೆ ಇದನ್ನು ನಂಬೇಕಾ ಇಲ್ವಾ? ನಿಜವಾಗ್ಲೂ ಹೆಂಗೆ ಆಗ್ಬಿಟ್ಟಿತ್ತು ಗೊತ್ತಾ? ಸೊ ಇದನ್ನು ನೀವು ಹೇಗೆ ತಗೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಬಟ್ ನಂಗೆ ಸೀರಿಯಸ್ಲಿ ನನ್ನ ಲೈಫಲ್ಲಿ ಈ ಒಂದು ಘಟನೆ ಆಗುತ್ತೆ ಅಂತ ನಾನಂತೂ ಊಹೆ ಕೂಡ ಮಾಡಿರಲಿಲ್ಲ. ಸೊ ರಾಯರಿದ್ದಾರೆ ಅಂತ ನನಗೆ ಈ ಥರ ನನಗೆ ಅವರು ಸೂಕ್ಷ್ಮಗಳು ಏನಿರುತ್ತೆ ಅದನ್ನು ನನಗೆ ತಿಳಿಸ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ತುಂಬ ಜನ ರಶ್ ಇದ್ದರು. ಕ್ಯೂ ಅಲ್ಲಿ ನಾವು ಹೋಗ್ತಾ ಇದ್ವಿ ಟೆಂಪಲ್ ಒಳಗಡೆ. ನಿಮಗೂ ಕೂಡ ಹೀಗೇನಾ? ತುಂಬ ಸಲ ಅಂದ್ಕೊಳ್ತೀವಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಯಾವುದೇ ಒಂದು ದೇವಸ್ಥಾನ ಆಗಿರಲಿ, ನಾವು ಹೋಗಬೇಕು ಅಂತ ಅಂದ್ಕೊಳ್ತೀವಿ. ಆ ಟೈಮಲ್ಲಿ ನಾವು ಹೋಗೋದಕ್ಕಾಗಲ್ಲ. ಸಡನ್ನಾಗಿ ನಾವು ಹೋಗ್ತೀವಿ. ಅದು ಹೆಂಗೆ?
ನಾವು ದೇವ್ರನ್ನ ನೋಡಬೇಕು ಅಂತ ಅಲ್ಲ, ದೇವರು ನಮ್ಮನ್ನು ನೋಡಬೇಕು ಅಂತ ಹೇಳಿ ಆ ಸನ್ನಿಧಿಗೆ ಕರೆಸ್ಕೊಳ್ತಾರೆ. ನಾನು ಹೇಳಿದ್ದು ನಿಜ ಅಲ್ವಾ? ನಂಬ್ತೀರಾ ಇದನ್ನು? ಅಳಿಸ್ಬಾರ್ದು ಲಕ್ಷ್ಮಿ. ಹೆಂಗಾಯ್ತು ದರ್ಶನ? ಚೆನ್ನಾಗಿತ್ತಾ? ಬೇಗನೆ ಆಯಿತು. ಹೌದಾ? ಬೆಳಗ್ಗೆ ಜಾವ ಅಂದರೆ ಆರಾಮಾಗಿ ಹೋಗ್ಬೋದಿತ್ತು, ಇನ್ನೂ ಆರಾಮಾಗಿ. ನಮ್ಮದು ದರ್ಶನ ಆಯಿತು. ನಾಳೆ ಏಕಾದಶಿ, ನಾಳೆ ನಿರ್ದೇಶನ, ನಾಳೆ ಬರ ಇಲ್ಲಿ. ಫೋಟೋ ತಗೊಳ್ಳೋಣ. ಇವಾಗ ಹುಡುಕ್ತಾ ಇದ್ದೀವಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಕ್ಚುಲಿ ನಾವು ಫ್ರಂಟಲ್ಲಿ ಅಂದರೆ ದೇವ್ರ ಎದುರುಗಡೆ ಏನು ಕಾಣಿಸುತ್ತೆ ಆ ಒಂದು ಲೈನಲ್ಲಿ ಹೋಗಬೇಕಾಗಿತ್ತು. ಬಟ್ ನಮಗೆ ಆ ಒಂದು ಲೈನ್ನ ಲಾಕ್ ಮಾಡಿಬಿಟ್ಟು ನೆಕ್ಸ್ಟು ಅಂದರೆ ಆ ಲೈನಿಂದ ಇನ್ನೊಂದು ಲೈನ್ ಹತ್ರ ಹೋಗಬೇಕು ಅಂತ ಅವ್ರು ಹೇಳಿದ್ರು. ನನಗೆ ಸೀರಿಯಸ್ಲಿ ಬೇಜಾರಾಗೋಯ್ತು. ಅಯ್ಯೋ, ಇಷ್ಟು ಹತ್ರ ಬಂದು ಇಷ್ಟು ಕಣ್ಣು ಮುಂದೆನೇ ಇದ್ದರೂ ದೇವ್ರನ್ನ ನೋಡೋಕ್ಕಾಗ್ತಿಲ್ವಲ್ಲ, ಏನಪ್ಪ ಈ ಲೈನಲ್ಲಿ ಹೋಗ್ಬೇಕಾ ಅಂತ. ಆವಾಗ ನಾನು ರಾಯರೇ ಏನಿದು ಇಷ್ಟೊಂದು ಮೋಸ ಆಗ್ತಿದೆ ನನಗೆ ಅಂತ ಅಂದ್ಕೊಂಡೆ. ಹಂಗಂದು ನೆಕ್ಸ್ಟ್ ಸೆಕೆಂಡೇ ನಾನು ಆ ಲೈನ್ನ ಸ್ಟಾಪ್ ಮಾಡಿಬಿಟ್ಟು ನನ್ನ ಡೈರೆಕ್ಟು ದೇವ್ರ ಮುಂದೆನೇ ನಿಲ್ಲಿಸಿದ್ರು. ಸೀರಿಯಸ್ಲಿ ನನಗೆ ನಿಜವಾಗ್ಲೂ ಆಗಲೂ ಅಷ್ಟೇ ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು. ಏನಪ್ಪ ಇದು, ನಾನು ಕೇಳ್ಕೊಂಡ ತಕ್ಷಣ ನೀನು ನನ್ನ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆಯಾ, ಇದು ನಂಬೇಕಾ ಇಲ್ವಾ ಅಂತ. ಆ್ಯಂಡ್ ನಾನು ತುಂಬ ಅಂದ್ಕೊಳ್ತಾ ಇದ್ದೆ, ಓ ದೇವ್ರನ್ನ ನೋಡಿದ ತಕ್ಷಣ ನಾನು ಅಂದ್ಕೊಳ್ಬೇಕು, ಲೈಫಲ್ಲಿ ಫಸ್ಟ್ ಟೈಮ್ ನಾನು ರಾಯರನ್ನ ನೋಡ್ತಾ ಇದ್ದೀನಿ, ನನಗೇನೆಲ್ಲ ಕಷ್ಟ ಇದೆ ಅದನ್ನೆಲ್ಲ ಹೇಳ್ಕೊಬಿಡ್ಬೇಕು ಅಂತ ಅಂದ್ಕೊಳ್ತೀವಿ. ಬಟ್ ಆದರೆ ದೇವ್ರನ್ನ ನೋಡಿದ ತಕ್ಷಣ ಎಷ್ಟು ಮಾತೇ ಬರೋದಿಲ್ಲ, ಕಣ್ಣಲ್ಲಿ ಆ ಒಂದು ವಿಸ್ಮಯ ನೋಡ್ತೀವಲ್ವ. ಸೊ ನಾನು ಆ ರೀತಿ ಫುಲ್ಲು ಹೆಂಗಾಗ್ಬಿಟ್ಟಿದ್ದೆ ಅಂದರೆ, ಹಬ್ಬ ಫೈನಲಿ ನಾನಿನ್ನ ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ತು ನನಗೆ. ನಾವೇನು ಬೇಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಆ ಒಂದು ಮಾತು ಬರೋದೇ ಇಲ್ಲ. ಯಾಕಂತ ಹೇಳಿದ್ರೆ ದೇವರು ನಾನಿದ್ದೀನಿ, ನಿನ್ನ ಕಷ್ಟ ಏನು ನನಗೆ ಗೊತ್ತು, ನಿನ್ನ ಕಷ್ಟ ಇರೋದಕ್ಕೆ ನಾನು ನಿನ್ನ ಕರೆಸ್ಕೊಂಡಿದ್ದೀನಿ, ನೀನು ನನ್ನ ನೋಡು ಸಾಕು ಅನ್ನೋ ಥರ ಇತ್ತು ನನಗೆ ಆ ಫೀಲು. ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ಈ ಒಂದು ಸಿಚುವೇಶನ್ನ ನಾನು ಸಾಯೋವರೆಗೂ ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಇದನ್ನು ಮರೆಯೋದಕ್ಕೆ ಆಗೋದಿಲ್ಲ, ಅಂಥ ಒಂದು ಘಟನೆ ನನ್ನ ಲೈಫಲ್ಲಿ ನಡೆದಿದೆ ಅಂತಲೇ ಹೇಳ್ಬೋದು. ಬನ್ನಿ, ಯಾಕೆ ಮಾಡೋದು? ಇದ್ಕೋಣ ಒಂದು ಸ್ವಲ್ಪ ಹೊತ್ತು. ಕೊಡಿ, ಇಟ್ಕೋತೀನಿ. ಬ್ಲರ್ ಬರ್ತಿದೆ. ಸೊ ಇವಾಗ ರೂಮ್ಗೆ ರೀಚ್ ಆದ್ವಿ. ಬೇರೆ ದೇವಸ್ಥಾನಕ್ಕೆ ಹೋಗಬೇಕು, ಆಂಜನೇಯಂದು. ಅದಕ್ಕೆ ಪಂಚಮುಖಿ ಟೆಂಪಲ್ ಏನೋ ಹೇಳ್ತಾರಲ್ಲ, ಸೊ ಅಲ್ಲಿಗೆ ಹೋಗಬೇಕು. ರಶ್ ಇದ್ರು, ಬಟ್ ಆದರೆ ಬೇಗನೆ ದರ್ಶನ ಆಯಿತು. ಓಕೆ, ಅಯ್ಯಪ್ಪ ಗಿರ್ರಂತ ಇದೆ ತಲೆ. ಬಾ, ರೂಮ್ ಚೆಕ್ಔಟ್ ಆಗ್ತಾ ಇದ್ದೀವಿ. ಏನು ಮೊಸಳೆ? ಅಮ್ಮಾಯಕ್ಕ, ನಾವಿಲ್ಲೇ ರೂಮ್ ಮಾಡಿದ್ದು. ಸೊ ಇವಾಗ ನಾವು ಚೆಕ್ಔಟ್ ಆಗ್ತಾ ಇದ್ದೀವಿ. ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಟಿಫನ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಸೊ ಕೆಲವೊಂದು ಟೆಂಪಲ್ಗಳಲ್ಲಿ ಜಾಸ್ತಿ ಫೋನ್ ಅಲೋ ಮಾಡೋದಿಲ್ಲ, ಹಾಗಾಗಿ ನಾನು ಏನು ಜಾಸ್ತಿ ಅಷ್ಟಾಗಿ ಕ್ಲಿಪ್ಪಿಂಗ್ಸ್ನೇನು ತೊಗೊಳ್ಳಿಲ್ಲ. ಯಾಕಂದರೆ ನಾವು ಬಂದಿರೋದೇ ರಾಯರನ್ನ ನೋಡಬೇಕು ಅಂತ. ಸೊ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಹೊರಗಡೆ ತೊಗೊಂಡು, ಸೊ ಅಲ್ಲಿಂದ ನಾವು ಟಿಫನ್ ಮಾಡ್ಕೊಂಡ್ವಿ. ಇಡ್ಲಿ, ಪೂರಿ, ರೈಸ್ ಬಾತ್, ಸೊ ಈ ರೀತಿ ತೊಗೊಂಡು ನಾವು ಟಿಫನ್ ಮುಗಿಸ್ಕೊಂಡ್ವಿ. ಒಬ್ಬ ಏನು ಬಿಸಿಲು ಅಂತೀರಾ, ನಿಜ ಸಿಕ್ಕಾಪಟ್ಟೆ ಬಿಸಿಲು ಐತೆ.
ಟೆಂಪಲ್ಗೆ ಬಂದಿದ್ದೀವಿ. ನನ್ನ ಮೊಬೈಲ್ ಯಾರೋ ಕಿತ್ಕೊಂಡು ಹೋದ್ರು. ಅದೇನಾಯ್ತು? ಅದು ಶೇಕ್ ಆಗಿದೆ. ಹೆಂಗೆ ಗೊತ್ತಾ, ಇವರೇ ಯಾರು ಕಿತ್ಕೊಂಡು ಮೊಬೈಲ್ ಕಿತ್ಕೊಂಡು ಹೋಗಿದ್ರು ಯಾರು? ನಾನು ಓಡಾಗಿ ಇಸ್ಕೊಂಡೆ. ಇವರೇ. ಪಂಚಮುಖಿ ಆಂಜನೇಯ ಟೆಂಪಲ್ಗೆ ನಾವು ಇವಾಗ ರೀಚ್ ಆಗಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸುಡ್ತಾ ಇತ್ತು ಗೊತ್ತಾ, ನೆಲ ಅಂತೂ ಕಾಲು ಇಟ್ಟರೆ ಸುಡ್ತಾ ಇತ್ತು. ಅದನ್ನು ಹೇಳೋದಕ್ಕಾಗಲ್ಲ. ಇವಾಗ ನೀವು ನೋಡ್ಬೋದು ಸೆಕೆಗಾಲ ಅಂತ ಅಂದರೆ ಯಾವ ರೀತಿ ಇರುತ್ತೆ ಅಂತ. ಸೊ ಆದ್ರೂ ದೇವ್ರನ್ನ ನೋಡಬೇಕಲ್ಲ ಅಂತ ಹೇಳಿ ನಾವು ಹೋಗ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು, ಬಟ್ ಕೆಲವೊಬ್ಬರು ಮಾತಾಡ್ಸಿದ್ರು. ಸೊ ನಾನು ನಿಮ್ಮನ್ನ ನೋಡ್ತೀನಿ, ನಿಮ್ಮ ವೀಡಿಯೋಸ್ ನೋಡ್ತೀನಿ ಅಂತ ಹೇಳಿ. ಇನ್ನೂ ಕೆಲವೊಬ್ಬರು ನನ್ನ ನೋಡಿ, ಅಂದರೆ ಪಕ್ಕದಲ್ಲಿ ಯಾರಾದರೂ ಇರ್ತಾರಲ್ಲ, ನಾನು ಇವ್ರ ವೀಡಿಯೋಸ್ ನೋಡ್ತೀನಿ ಅಂತ ಹೇಳೋದೆಲ್ಲ ನನಗೆ ಕೇಳಿಸ್ತಾ ಇತ್ತು. ಸೊ ನಾನು ಕೂಡ ಅವ್ರನ್ನ ಅಬ್ಸರ್ವ್ ಮಾಡ್ತಾಯಿದ್ದೆ, ಅವ್ರು ಮಾತಾಡೋದನ್ನೆಲ್ಲ. ಸೊ ಅಂದರೆ ಕೆಲವೊಬ್ಬರು ಏನು ಗೊತ್ತಾ, ತುಂಬ ಖುಷಿಯಿಂದ ಬಂದು ಮಾತಾಡಿಸ್ತಾರೆ, ಆಗ ನಮಗೂ ಖುಷಿ ಆಗುತ್ತೆ. ಇನ್ನು ಕೆಲವೊಬ್ಬರು ಅವ್ರಿಗೆ ಖುಷಿ ಇರುತ್ತೆ, ಅಯ್ಯೋ ಮಾತಾಡಿಸ್ಬೇಕು ಅಂತಲೂ ಅನಿಸುತ್ತೆ, ಬಟ್ ಆದರೆ ಅವ್ರು ಬಂದು ಮಾತಾಡ್ಸೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾವೆಲ್ಲಿ ಮಾತಾಡ್ಸೋದಿಲ್ವೋ ಅಂತ ಅವರೇ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಸೊ ಆ ರೀತಿ ಏನೂ ಇಲ್ಲ, ನೀವು ಬಂದು ನನ್ನ ಮಾತಾಡ್ಸಿದ್ರೆ ನಾನು ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡ್ತೀನಿ, ಓಕೆನಾ. ಸೊ ನೆಕ್ಸ್ಟು ನಾವು ಇಲ್ಲಿ ದೇವರಿಗೆ, ಅಂದರೆ ಆಂಜನೇಯನ ಪಾದ ಅಂತ ಹೇಳ್ತಾರೆ, ಇಲ್ಲಿ ಪೂಜೆ ಮಾಡ್ತಾಯಿದ್ರು. ದೇವರಿಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ನಾವು ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಕ್ಯೂ ಯಾವ ರೀತಿ ನಿಂತಿದ್ದಾರೆ ಅಂತ. ಸೊ ಏನು ಹೇಳೋದು ಅಂತ ಹೇಳಿದ್ರೆ, ನೀವು ಸಮ್ಮರ್ ಟೈಮಲ್ಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಅಂತೂ ಓಡಾಡೋದಕ್ಕೆ ಹೋಗಲೇಬೇಡಿ. ಸಿಕ್ಕಾಪಟ್ಟೆ ರಶ್ ಇದ್ದಾರೆ, ಸಿಕ್ಕಾಪಟ್ಟೆ ಶೆಕೆ ಇದೆ. ನಮ್ಮ ಸೋನು ಅಂತೂ ಹೆಂಗಾಗಿದ್ದ ನೋಡಿ. ಪಾಡಿ ಹೋದ ಪಳ್ಳಿ ಗಂಧ ತಗೊಂಡ್ವಿ. ಪಾಡೋಗಿರೋ ಬಳ್ಳಿಗಳಾಗ್ಬಿಟ್ಟವ್ರೆ ಎಲ್ಲರೂ. ಬಿಸಿಲು ಲಿಶಾಂತ್ ಮಲ್ಕೊಂಡಿದ್ದ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ, ದೇವ್ರು ಇನ್ನೇನು ನಾವು ನೋಡ್ತೀವಿ ಅನ್ನೋ ಟೈಮಲ್ಲಿ ಅವನ್ನ ಎದ್ದೇಳಿಸ್ಬಿಟ್ಟು ದೇವ್ರು ನೋಡ್ಕೊಳ್ಳಿ ಅಂತ ಹೇಳಿ. ಚಿಕ್ಕ ಮಕ್ಳಿಗೆ ಏನೂ ಗೊತ್ತಾಗೋದಿಲ್ಲ, ಅಟ್ಲೀಸ್ಟ್ ಅವನು ನೋಡಿದಾನಲ್ಲ ಅನ್ನೋದಾದರೂ ಅವನಿಗಿರಲಿ ಅಂತ ಹೇಳಿ ನಾನು ಅವನ್ನ ಎದ್ದೇಳಿಸ್ಬಿಟ್ಟು ದೇವ್ರನ್ನ ತೋರಿಸ್ಬಿಟ್ಟು ಅದಾದಮೇಲೆ ನಾವು ಹೊರಗಡೆ ಬಂದ್ವಿ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ನೆಕ್ಸ್ಟು ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಅಪ್ಪ ಮಗ ಅವರೆಲ್ಲ ಫುಲ್ಲು ಜೋಶಾಗಿ ನಗಾಡಿಕೊಂಡು ನಮ್ಮನ್ನ ರೇಗಿಸ್ಕೊಂಡು ಕೂತಿದ್ರು. ಸೊ ನಾನು ಸ್ಯಾರಿ ಕ್ಯಾರಿ ಮಾಡ್ತಾ ಇದ್ದೀನಲ್ವ, ನಂಗೆ ಸ್ವಲ್ಪ ಫುಲ್ಲು ಸೆಕೆ ಆಗ್ತಾಯಿತ್ತು. ಅಂದರೆ ಡ್ರೆಸ್ ಹಾಕ್ಕೊಂಡು ಓಡಾಡಿದ್ರೇ ಈ ಒಂದು ಟೈಮಲ್ಲಿ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಅಷ್ಟು ಸ್ವೆಟ್ ಆಗ್ತಾ ಇರ್ತೀವಿ. ಇನ್ನು ಸ್ಯಾರಿ ವೇರ್ ಮಾಡಿದ್ನಲ್ವ, ಸೊ ಇನ್ನೂ ತುಂಬ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಲಿಶಾಂತ್ ಕೈಲಿ ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನ ಮಾಡ್ತಾಯಿದ್ವಿ. ಸೊ ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ಏನಾದರೂ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ನೀವು ಅವ್ರಿಗೆ ಕೊಡಿ. ಯಾಕಂದರೆ ಅಷ್ಟು ಬಿಸಿಲಲ್ಲಿ ನಮಗೆ ನಿಂತ್ಕೊಳ್ಳೋದಕ್ಕಾಗಲ್ಲ. ಪಾಪ ಅವ್ರು ಕೂತಿರೋದು ನೋಡಿ ನನಗೆ ಒಂಥರ ಅನ್ನಿಸ್ಬಿಡ್ತು. ಸೊ ಕೆಲವೊಬ್ರು ಇರ್ತಾರೆ, ಅಂಥವ್ರಿಗೆ ಕೊಡೋದಕ್ಕೆ ಹೋಗಬೇಡಿ, ಅವ್ರ ಕೈಲಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಸಿಚುವೇಶನ್ ಇರ್ತಾರಲ್ಲ, ಸೊ ಅಂಥವ್ರಿಗೆ ನೀವು ದಾನ ಮಾಡಿ, ಒಳ್ಳೆಯದಾಗತ್ತೆ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂತ ಹೇಳಿದೆ ಅಲ್ವಾ. ಸೊ ಮಹಿಗೂ ತುಂಬ ಖುಷಿ ಆಯಿತು. ನಿಜ ನಿನ್ನ ರೆಕಗ್ನೈಸ್ ಮಾಡಿ ಬಂದು ಮಾತಾಡ್ತಾರಲ್ಲ, ಪರವಾಗಿಲ್ಲ ಅಂತ. ಅಂದರೆ ನಾವೇನೋ ಒಂದು ಕೆಲಸ ಮಾಡ್ತಿದ್ದಾಗ ಯಾರೋ ಒಬ್ಬರು ಬಂದು ಮಾತಾಡಿಸೋದಾಗಿರಲಿ, ಅದನ್ನು ನಮ್ಮ ಹಸ್ಬೆಂಡು ನಮ್ಮನ್ನು ನೋಡಿ ಖುಷಿ ಪಡ್ತಾರಲ್ಲ, ಓ ಅವಳೇನೋ ಒಂದು ಮಾಡ್ತಾ ಇದ್ದಾಳೆ ಅಂತ. ಸೊ ಅದು ನಂಗೆ ತುಂಬ ಖುಷಿ ಆಯಿತು ಅವರು ಆ ಮಾತನ್ನ ಕೇಳಿ. ಆ್ಯಂಡ್ ಇಲ್ಲಿ ಕೆಲವೊಂದು ಟಾಯ್ಸ್ನ ತಗೊಳ್ತಾಯಿದ್ರು ಮಕ್ಕಳಿಗೆ. ಸೊ ನಾನು ಲಿಶಾಂತ್ಗೆ ಏನೂ ತೊಗೊಂಡಿಲ್ಲ, ಯಾಕಂದರೆ ಮನೇಲಿರೋದನ್ನೇ ಚೆಚ್ಚಿ ಬಿಸಾಕ್ಬಿಟ್ಟಿದ್ದಾನೆ. ಅವ್ನಿಗೇನಿದ್ರು ಬಾಲು, ಗನ್ನು ಈ ರೀತಿ ಅವ್ನಿಗಿಷ್ಟ, ಕಾರ್ ಈ ಥರ ಇಷ್ಟ. ಆಲ್ರೆಡಿ ಮನೇಲಿ ಇದೆ ಅಲ್ವಾ ಅಂತ ಹೇಳಿ ನಾನೇನು ತೊಗೊಳ್ಳಿಲ್ಲ. ಆದರೂ ಅವರಪ್ಪ ಕೇಳ್ತಾಯಿದ್ರು, ಏನು ಬೇಕು ಮಗನೇ ನಿನಗೆ ಅಂತ. ನೆಕ್ಸ್ಟು ನಾವು ಅಲ್ಲಿಂದ ಟ್ರಾವೆಲ್ ಮಾಡ್ತಾ ನಿಮಗೆ ಇನ್ನೊಂದು ಹೇಳೋದು ಮರೆತೆ. ಈಗ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ನಮಗೆ ಟ್ರಾವೆಲ್ಲೇ ಅರ್ಧ ದಿನ, ಒಂದು ದಿನ ಆಗ್ತಾಯಿತ್ತು. ಸೊ ನಿಜವಾಗ್ಲೂ ಇಷ್ಟೊಂದು ಟ್ರಾವೆಲ್ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು. ಸೊ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಆಗಿದ್ದೀನಿ ಅಂತ. ಅಂದರೆ ಟ್ರಾವೆಲ್ ಮಾಡ್ತಾನೆ ಅರ್ಧ ಸುಸ್ತಾಗ್ತಾಯಿತ್ತು, ನಿದ್ದೆ ಮಾಡಿಬಿಡ್ತಿದ್ದೆ.
ಆ್ಯಂಡ್ ಸ್ವೆಟ್ ಆಗ್ತಾಯಿದ್ವಿ. ಸೊ ಬೆಳಿಗ್ಗೆ ಹೆಂಗಿದೆ ಈಗ ನೋಡಿ ಹಿಂಗಾಗಿದ್ದೀನಿ. ಈವ್ನಿಂಗ್ 3:30-4 ಗಂಟೆಗೆ ನಾವು ಊಟ ಮಾಡೋಣ ಅಂತ ಹೇಳಿ ಈ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಹೋಗೋ ರೆಸ್ಟೋರೆಂಟ್ ಎಲ್ಲ ಒಂದು ರೀತಿ ರೆಸಾರ್ಟ್ ಥರನೇ ಇರುತ್ತೆ. ಯಾಕಂದರೆ ಬರ್ಡೇ ಫಂಕ್ಷನ್ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು ಆ್ಯಂಡ್ ಏನಾದರೂ ಒಂದು ಫಂಕ್ಷನ್ಗಳ್ನ ಸೆಲೆಬ್ರೇಟ್ ಮಾಡೋ ಥರ ಇರುತ್ತೆ. ಆ್ಯಂಡ್ ಆ ಗಾರ್ಡನಿಂಗ್ ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ನಾನು ಅಂದ್ಕೊಳ್ತಾ ಇದ್ದೆ. ಆ್ಯಂಡ್ ಆಲ್ಸೋ ಕ್ವೈಟ್ ಎಕ್ಸ್ಪೆನ್ಸ್ ಅಂತಲೇ ಹೇಳ್ಬೋದು ಫುಡ್ ವೈಸ್ ಹೇಳೋದಾದರೆ. ಅದು ಬಿಟ್ಟರೆ ಓವರಾಲ್ ತುಂಬ ಚೆನ್ನಾಗಿದೆ. ವಾಮಿಟ್ ಮಾಡ್ಬಿಟ್ಟನು, ಹಾಲು ಬೇರೆ ಕುಡ್ದವನು. ಬಾಳೆ ಎಲೆ ಊಟ. ಬೆಳಗ್ಗೆ ಹೆಂಗಿದ್ದೆ ನಾನು, ಈಗ ಹೆಂಗಾಗೋಗಿದ್ದೀನಿ. ಫುಡ್ ಏನು ಆರ್ಡರ್ ಮಾಡಿದ್ವಿ ಅದು ಬಂತು. ಆಲ್ಮೋಸ್ಟ್ ಈ ಸೈಡೆಲ್ಲ ರೋಟಿ ಚಪಾತಿ ನಾನ್ ಇದೇ ಮಾಡೋದು, ಅಂದರೆ ಜಾಸ್ತಿ ಇದೇ ಸಿಗೋದು. ಸೊ ಹಂಗಾಗಿ ನಾವು ಆಲ್ಮೋಸ್ಟ್ ಟ್ರಿಪ್ಪಿಂದ ಬರೋವರೆಗೂ ಇದನ್ನೇ ತಿಂದಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಮಶ್ರೂಮ್ ಬಿರಿಯಾನಿ ಒಂದು ತೊಗೊಂಡ್ವಿ. ಸೊ ನೆಕ್ಸ್ಟು ಟೀ ಅದನ್ನೆಲ್ಲ ಕುಡಿದ್ಬಿಟ್ಟು ನೆಕ್ಸ್ಟು ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಟೀ ಕುಡಿದ್ರೆ ಏನೋ ಒಂದು ರೀತಿ ನಿದ್ದೆ ಇರೋದಿಲ್ಲ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಇಲ್ಲ ಅಂದರೆ ನಿದ್ದೆ ಬರ್ತಾರೆ. ಎಷ್ಟು ನಿದ್ದೆ ಮಾಡಿದ್ರೂ ಸಾಕಾಗೋದಿಲ್ಲ ಅನಿಸ್ಬಿಡುತ್ತೆ ಟ್ರಾವೆಲ್ ಮಾಡ್ತಾ ಮಾಡ್ತಾ. ಅಷ್ಟು ನಿದ್ದೆ ಮಾಡಿಬಿಟ್ಟಿದ್ದೀನಿ ನಾನಂತೂ. ಆ್ಯಂಡ್ ಅಂದರೆ ಕೂತಂಗೆ ಇರ್ತೀವಲ್ವ, ಸ್ವಲ್ಪ ಈ ಕಾಲೆಲ್ಲ ನೋವಿರುತ್ತು. ಅದು ಬಿಟ್ಟರೆ ಚೆನ್ನಾಗಿತ್ತು. ನೆಕ್ಸ್ಟ್ ಅಲ್ಲಿಂದ ನಾವು ಟ್ರಾವೆಲ್ ಮಾಡ್ತಾ 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 ಮನೆಗೆ ಯಾವಾಗ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ, ಕತ್ಲಾಗಿತ್ತು. ಸೊ ಮಲ್ಕೊಬಿಟ್ಟಿದ್ವಿ. ಸೊ ಇವಾಗ ಮನೆಗೆ ರೀಚ್ ಆಗಿದ್ದೀವಿ. ಲಿಶಾಂತ್ ಇಲ್ಲಿ ಅವ್ನು ಮಲ್ಕೊಂಡಿದ್ದಾನೆ, ಕಂಡುಬಿಟ್ಬಿಟ್ಟು ತಲೆ ಕೆರ್ಕೋತಾನೆ. ಕರ್ಕೊಂಡ್ಬಿಟ್ರಾ ಅಂತ ಅವ್ನು ಖುಷಿ. ಇವಾಗ ಫೈನಲಿ ಮನೆಗೆ ಬಂದ್ವಲ್ಲ, ಹಬ್ಬ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ನಾನು ಅಂತಲ್ವ ಮಗನೇ. 8 ಗಂಟೆ 6 ನಿಮಿಷಕ್ಕೆ ಮನೆಗೆ ಬಂದಿದ್ದೀವಿ. ಚಿನ್ನಕ್ಕನಾ ವಾ, ಎಲ್ಲಿ ಅಕ್ಕ? ಓಕೆ ಫ್ರೆಂಡ್ಸ್, ಜಾಸ್ತಿ ಮಾತಾಡೋದಕ್ಕಾಗಲ್ಲ, ಸುಸ್ತಾಗ್ಬಿಟ್ಟಿದ್ದೀವಿ ಎಲ್ಲರೂ. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬಾಯ್ ಲಿಶಾಂತ್, ಬಾಯ್ ಮಾಡಿ. ಬಾಯ್ ಬಾಯ್ ಬಾಯ್. ನೋಡೆ ನನ್ನ ಮಗ ಬಾಯ್ ಮಾಡೋದ್ನಾ. ಓಯ್ ಬಾಯ್.